ದಿವಸ ಗದಗ ಜಿಲ್ಲಾ ದೇವಾಂಗ ಸಮಾಜದ ವತಿಯಿಂದ ನಮ್ಮ ನೇತಾರರು ನೇಕಾರರ ಸಂಘಟನಾ ಚತುರರಾದಂಥ ಸನ್ಮಾನ್ಯ ಎಂ ಡಿ ಲಕ್ಷ್ಮೀನಾರಾಯಣ ಅವರನ್ನು ವಿಧಾನ ಪರಿಷತ್ ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶವನ್ನು ಕೋರಿ ಇವತ್ತು ನೇಕಾರ ಸಮಾಜದ ವತಿಯಿಂದ ಒಂದು ಮನವಿಯನ್ನು ನಾವು ಸನ್ಮಾನ್ಯ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವರಿಗೆ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರಿಗೆ ಹಾಗೂ ನಮ್ಮ ಸಚಿವರಾದಂಥ ಸನ್ಮಾನ್ಯ CC ಪಾಟೀಲ್ ಹಾಗೂ ಕಳಕಪ್ಪ ಬಂಡಿಯವರಲ್ಲಿ ಈ ಒಂದು ಮನವಿಯನ್ನು ಮಾಡ್ತಿದ್ದೆ. ಸುಮಾರು ದಶಕಗಳಿಂದ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ RSS ಮೂಲದಿಂದ ಸಂಘಟನೆಯಲ್ಲಿ ತೊಡಗಿಕೊಂಡು ಚಿಕ್ಕಂದಿನಿಂದಲೇ ಸಂಘಟನಾತ್ಮಕವಾಗಿ ಬೆಳೆದ ಎಂ ಡಿ ಲಕ್ಷ್ಮೀನಾರಾಯಣ ಅವರು ಒಂದು ಬಾರಿ ಈಗಾಗಲೇ ವಿಧಾನ ಪರಿಷತ್ ಸದಸ್ಯರಾಗಿ ಹಾಗೂ ಭಾರತೀಯ ಜನತಾ ಪಕ್ಷದ ನೇಕಾರರಿಗೆ ಸಾಕಷ್ಟು ಅವಕಾಶಗಳನ್ನು ನೇಕಾರ ಸಲುವಾಗಿ ಸಾಕಷ್ಟು ಸಂಘಟನೆಗಳನ್ನು ಮಾಡಿ ಸಾಕಷ್ಟು ಅವರ ಒಂದು ಪರಿಶ್ರಮಕ್ಕೆ ಕೂಗನ್ನು ಕೊಟ್ಟು ನೇಕಾರಕ್ಕೆ ಅವಲಂಬಿಸುವಂಥ ಹಲವಾರು ಸಮಾಜಗಳನ್ನು ಜೋಡಿಸಿ ನೇಕಾರ ಸಮುದಾಯಗಳ ಒಕ್ಕೂಟ ಸ್ಥಾಪಿಸಿ ಒಂದೇ ವೇದಿಕೆಯಲ್ಲಿ ನೇಕಾರರನ್ನು ಜೋಡಿಸಿದ ಕೀರ್ತಿ ಸನ್ಮಾನ್ಯ ಎಂ ಡಿ ಲಕ್ಷ್ಮೀನಾರಾಯಣ ಅವರಿಗೆ ಸಲ್ಲುತ್ತಿದೆ. ದೇವಾಂಗ ಸಮಾಜ ಹಾಗೂ ನೇಕಾರ ಕುಲ ಕಸಬುಗಳನ್ನು ಮಾಡಿಕೊಂಡ ಸಮುದಾಯಗಳ ಒಗ್ಗಟ್ಟಿಗಾಗಿ ಕರ್ನಾಟಕದ ಎಲ್ಲ ರಾಜ್ಯಾದ್ಯಂತ ಸಂಚರಿಸಿ ನೇಕಾರ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಮಾಡುವಂಥ ಕೆಲಸವನ್ನು ಸನ್ಮಾನ್ಯ ಎಂ ಡಿ ಲಕ್ಷ್ಮೀನಾರಾಯಣವರು ಮಾಡಿದ್ದಾರೆ. ಅದಲ್ಲದೆ KHDC ನಿಗಮದ ಅಧ್ಯಕ್ಷರಾಗಿ KHDC ನೇಕಾರರಿಗೆ ಸಾಕಷ್ಟು ಸಹಾಯ ಸಹಕಾರವನ್ನು ಮಾಡಿ ಅವರಿಗೆ ನೂಲು ಸಿಗದೇ ಇದ್ದಂಥ ಸಂದರ್ಭದಲ್ಲಿ ನೂಲು ಒದಗಿಸೋದಾಗಿರ್ಬೋದು, ಸಲಕರಣೆಗಳನ್ನು ಒದಗಿಸುವುದಾಗಿರ್ಬೋದು, ಅವರ ಒಂದು ಪಗಾರವನ್ನು ಹೆಚ್ಚಿಸುವಂಥದ್ದಾಗಿರ್ಬೋದು, ಹೀಗೆ ಹಲವಾರು ನೇಕಾರರ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ನೇಕಾರರಿಗೆ ಸಾಕಷ್ಟು ಸಹಾಯ ಸಹಕಾರವನ್ನು ಮಾಡಿ ಅವರು ವಿಧಾನ ಪರಿಷತ್ ಸದಸ್ಯರಾದಂಥ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ನೇಕಾರರ ಬಗ್ಗೆ ಧ್ವನಿಯನ್ನು ಎತ್ತಿ ನೇಕಾರರ ಕಷ್ಟ ಕಾರ್ಪಣ್ಯಗಳಿಗೆ ಸಾಕಷ್ಟು ಸಹಕಾರವನ್ನು ನೀಡಿದಂಥ ಮಹಾನ್ ಧುರೀಣರಾಗಿದ್ದಾರೆ. ಅದಕ್ಕೆ ಈಗಾಗಲೇ ವಿಧಾನ ಪರಿಷತ್ ಚುನಾವಣೆ ಆಗಮಿಸ್ತಾ ಇದ್ದು ಅವರಿಗೆ ನೇಕಾರರ ಪರವಾಗಿ ವಿಧಾನ ಪರಿಷತ್ತಿನ ಒಂದು ಟಿಕೆಟನ್ನು ಅವರಿಗೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಈ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಧುರೀಣರನ್ನು ಕೂಡ ನಾವು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಂಡು ಅವರನ್ನು ಈ ನೇಕಾರರ ಒಬ್ಬ ಧ್ವನಿಯಾಗಿ ಹೊರಹೊಮ್ಮಲಿಕ್ಕೆ ಅವರಿಗೆ ವಿಧಾನ ಪರಿಷತ್ನಲ್ಲಿ ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರನ್ನು ನಾನು ಮನವಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಸಮಾಜ ಹಿಂದುಳಿದ ವರ್ಗದಲ್ಲಿ ಸೇರ್ಪಡೆ ಆಗೋದ್ರಿಂದ ಆ ಹಿಂದುಳಿದ ವರ್ಗದ ನಾಯಕರಾಗಿ ಈ ಹಿಂದೆ ಎಂ ಡಿ ಲಕ್ಷ್ಮೀನಾರಾಯಣವರು ಸಾಕಷ್ಟು ಕೆಲಸಗಳನ್ನು ವಿಧಾನಸಭಾ ಪರಿಷತ್ ಸದಸ್ಯರಿದ್ದಾಗ ಮಾಡಿದ್ದಾರೆ. ಅವಾಗ ಅವರು ನಮ್ಮ ಹಿಂದುಳಿದ ವರ್ಗ ಇಲಾಖೆ ಅಂದರೆ ಭಾರತೀಯ ಜನತಾ ಪಕ್ಷದ ಅಧಿಕಾರದಲ್ಲಿದ್ದಾಗ ಹಿಂದುಳಿದ ವರ್ಗದ ನಿಗಮದ ಒಂದು ಇದರೊಳಗೆ ಸದಸ್ಯರಾಗಿ ಆ ಕೆಲಸ ಕಾರ್ಯವನ್ನು ಮಾಡಿ ಸಾಕಷ್ಟು ನಮ್ಮ ದೇವಾಂಗ ಸಮಾಜ ಹಾಗೂ ಇತರ ಹಿಂದುಳಿದ ಸಮಾಜದ ಸಮುದಾಯ ಭವನಕ್ಕೆ ಹಾಗೂ ಇನ್ನಿತರ ಕೆಲಸ ಕಾರ್ಯಗಳಿಗೆ ಸರ್ಕಾರದಿಂದ ಸಾಕಷ್ಟು ಅನುದಾನಗಳನ್ನು ನಮ್ಮ ಸಮಾಜಕ್ಕೆ ಹಿಂದುಳಿದ ವರ್ಗದ ಸಮಾಜಕ್ಕೆ ಸಾಕಷ್ಟು ನೀಡಿದ್ದಾರೆ. ಹಾಗೂ ನಮ್ಮ ದೇವಾಂಗ ಸಮಾಜದ ಸಂಘಟನೆಗಾಗಿ ಸಾಕಷ್ಟು ಹೋರಾಟ ಮಾಡಿದ್ದಾರೆ. ನಮ್ಮ ಜಗದ್ಗುರುಗಳಾದಂಥ ನೆಲಮಂಗಲದಲ್ಲಿರ್ತಕ್ಕಂಥ ದಯಾನಂದ ಪುರಿ ಮಹಾಸ್ವಾಮಿಗಳ ಒಂದು ಮಹಾ ಸಂಸ್ಥಾನ ಮಠದಲ್ಲಿ ಕಾಲೇಜು ಸ್ಥಾಪನೆ ಮಾಡಲಿಕ್ಕೆ ಹಾಗೂ ಅಲ್ಲಿ ಸಮುದಾಯ ಭವನ ಕಟ್ಟಲಿಕ್ಕೆ ಯಡಿಯೂರಪ್ಪನವರ ಒಂದು ಸರ್ಕಾರದಲ್ಲಿ ಅವರು ಸಾಕಷ್ಟು 2 ಕೋಟಿಗಟ್ಟಲೆ ಹಣವನ್ನು ಮಂಜೂರು ಮಾಡಿಸಿ ಆ ಕಾರ್ಯಗಳನ್ನು ಕೂಡ ಅವರು ಮಾಡಿದರು. ಅದೇ ರೀತಿ ನಮ್ಮ ನೇಕಾರ ಸಂಘಟನೆಗಾಗಿ ಸಾಕಷ್ಟು ಒಂದು ಸಮ್ಮೇಳನಗಳನ್ನು ಮಾಡಿ ನಮ್ಮ ಮೂಲಪೀಠ ಮುದೇನೂರು ದೇವರ ದಾಸಿಮನೆಯರ ಮುದೇನೂರು ನಲ್ಲಿ ಇಡೀ ರಾಜ್ಯದ ದೇವಾಂಗ ಸಮಾಜದ ಒಂದು ಸಮ್ಮೇಳನ ಮಾಡಿ ಅಲ್ಲೇ ಸಾಕಷ್ಟು ಜನಸಂಖ್ಯೆಯನ್ನು ಸೇರಿಸಿ ಯಡಿಯೂರಪ್ಪನವರು ಬಂದಿದ್ದರು. ಆಗಿನ ಕಾಲದಲ್ಲಿ ನಮ್ಮ ಸಮಾಜಕ್ಕೆ ಅವರು ಸಾಕಷ್ಟು ಧನ ಸಹಾಯವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಅವರು ಸಂಘಟನೆಯ ಒಂದು ಮುಖಾಂತರ ಬೆಳೆದಿದ್ದರಿಂದ ಅವರಿಗೆ ಮುಂಬರುವ ಈ ಜೂನ್ನಲ್ಲಿ ಏನು ಒಂದು ವಿಧಾನ ಪರಿಷತ್ತದ
ಸ್ಥಾನಗಳು ತುಂಬು ಹೋದವು. ಬಿ ಜೆ ಪಿಯಿಂದ 3 ಸ್ಥಾನದಲ್ಲಿ 1 ಸ್ಥಾನವನ್ನು ನಮ್ಮ ಎಮ್ ಡಿ ಲಕ್ಷ್ಮಣನವ್ರಿಗೆ ನೀಡಿ ಅವರನ್ನು ವಿಧಾನ ಪರಿಷತ್ ಸದಸ್ಯರನ್ನು ಮಾಡಲಿಕ್ಕೆ ನಾವು ಕೂಡ ಒತ್ತಾಯ ಮಾಡ್ತೀವಿ. ನಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದರೂ ಕೂಡ ನಮ್ಮ ಸಮಾಜದ ಒಂದು ಒಕ್ಕಟ್ಟಿಗೆ ಸಮಾಜದ ವತಿಯಿಂದ ನಾವು ಅವರಿಗೆ ವಿನಂತಿಯನ್ನು ಮಾಡಿ ಅವ್ರನ್ನ ವಿಧಾನ ಪರಿಷತ್ ಸದಸ್ಯರನ್ನ ಮಾಡಲಿಕ್ಕೆ ನಮ್ಮ ಮನಪೂರ್ವಕವಾಗಿ ಒಪ್ಪಿಗೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೇನೆ. ನೇಕಾರ ಸಮಾಜದ ಮುಖಂಡರು, ಸರಳ ಸಜ್ಜನಿಕೆಯ ರಾಜಕಾರಣಿ ಎಂದೇ ಹೆಸರಾದಂಥ ಮಾನ್ಯ ಎಮ್ ಡಿ ಲಕ್ಷ್ಮೀನಾರಾಯಣವರು ಮೇಲ್ಮನೆಯ ಸದಸ್ಯರಾದಂಥ ಸಂದರ್ಭದಲ್ಲಿ 10 ಹಲವು ನೇಕಾರ ಸಮಸ್ಯೆಗಳಿಗೆ ಸಕಾರಾತ್ಮಕವಾದಂಥ ಸ್ಪಂದನೆ ನೀಡಿ ನೇಕಾರ ಬದುಕನ್ನು ಹಸನುಗೊಳಿಸುವಲ್ಲಿ ಅವರ ಪಾತ್ರ ಮಹತ್ವದ್ದೈತಿ. ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಉತ್ತರ ಕರ್ನಾಟಕದ ಭಾಗದಲ್ಲಿ ಅತಿ ಹೆಚ್ಚು ನೇಕಾರ ಬಾಂಧವರು ಜಾಸ್ತಿ ವಾಸ ಮಾಡುವಂಥ ಭಾಗ ಆಗೈತೆ. ಆ ಕಾರಣಕ್ಕೆ ಏನು ಮಾನ್ಯ ಎಮ್ ಡಿ ಲಕ್ಷ್ಮೀನಾರಾಯಣವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಈ ಭಾಗದ ಅನೇಕ ಸಮಸ್ಯೆಗಳಿಗೆ ಧ್ವನಿಯಾಗಿ ಕೈಮಗ್ಗ ನೇಕಾರಕ್ಕೆ ನಶಿಸಿ ಹೋಗುವಂಥ ಸಂದರ್ಭದಲ್ಲಿ ಕೈಮಗ್ಗ ನೇಕಾರರನ್ನು ಉತ್ತೇಜನ ಮಾಡುವಂಥ ಒಂದು 10 ಹಲವು ಯೋಜನೆಗಳನ್ನು ನೀಡೋದ್ರ ಮೂಲಕ, ಜೊತೆಗೆ ಏನು ಯಾರು ಹೆಚ್ಚಿಗೆ ನೇಗೆ ನೇಯ್ತಾರೋ ಅವ್ರಿಗೆ ಪ್ರೋತ್ಸಾಹಧನವನ್ನು ಕೊಟ್ಟು ಕೈಮಗ್ಗ ನೇಕಾರಿಗೆ ಅನೇಕ ಯೋಜನೆಗಳನ್ನು ಆ ಒಂದು ಬಡತನದ ರೇಖೆಯನ್ನು ಕಡಿಮೆ ಇರುವಂಥ ನೇಕಾರ ಕುಟುಂಬವನ್ನು ಆರ್ಥಿಕವಾಗಿ ಸದೃಢ ಮಾಡುವಂಥದ್ದು, ಜೊತೆಗೆ ನೇಕಾರಿಕೆಯನ್ನು ಉತ್ತೇಜನ ಮಾಡುವಂಥ ಇದಕ್ಕೆ ಮೂಲ ಕಾರಣೀಕರ್ತರು ಯಾರಿದ್ರೆ ಮಾನ್ಯ ಎಮ್ ಡಿ ಲಕ್ಷ್ಮೀನಾರಾಯಣ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ವಿದ್ಯುತ್ ಮಗ್ದಿದ್ದ ಏನು ಶಬ್ದ ಮಾಲಿನ್ಯ ಆಕೈತೆ ಅಂತಂದು 10 ದೂರ ಬಂದಾಗೂ ಸಹ ಅವರು ಅದನ್ನು ಕೈಮಗ್ಗ ನೇಕಾರರು ಜೊತೆಗೆ ವಿದ್ಯುತ್ ಮಗ್ಗ ನೇಕಾರಿಗೂ ಸಹ ಪ್ರೋತ್ಸಾಹವನ್ನು ನೀಡಿ ಆ ಒಂದು ನೇಕಾರಿಕೆ ಕುಲಕಸಬು ಉಳಿಬೇಕನ್ನುವಂಥ ಚಿಂತನೆಯನ್ನು ಏನು ಎಮ್ ಡಿ ಲಕ್ಷ್ಮೀನಾರಾಯಣ ಮಾಡ್ಯಾರ. ಜೊತೆಗೆ ಏನು ರಾಜಕಾರಣದಲ್ಲಿ ನಾವು ಹಿಂದುಳಿದ ವರ್ಗದಲ್ಲಿ ಯಾರೂ ರಾಜಕಾರಣದಾಗ ಮುಂದೆ ಬಂದ ಮತ್ತು ಸಮಾಜ ಮುಂದೆ ಬರ್ತೈತೆ ಅನ್ನೋಂಥ ಇಚ್ಛಾಶಕ್ತಿ ಇಟ್ಕೊಂಡು ಜಾತಿ ಒಂದೇ ಇಲ್ದನ ಅನೇಕ ಜಾತಿಗಳನ್ನು ಕೂಡಿಸ್ಕೊಂಡು ನೇಕಾರಿಕೆಯ ಉತ್ತೇಜನ ಆಗಬೇಕು, ನೇಕಾರ ಬದುಕು ಹಸನಾಗಬೇಕು ಅನ್ನೋಂಥ ಇಚ್ಛಾಶಕ್ತಿಯನ್ನು ಮಾನ್ಯ ಎಮ್ ಡಿ ಲಕ್ಷ್ಮಣರು ಹೊಂದ್ಕೊಂಡಾರ. ಆ ಕಾರಣಕ್ಕೆ ಇವತ್ತು ಏನು ಪಕ್ಷಾತೀತವಾಗಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಮೇಲ್ಮನೆಯ ಸದಸ್ಯರಾಗಿ ಎಮ್ ಡಿ ಆದಾಗ ಮಾತ್ರ ನೇಕಾರ ಧ್ವನಿಯಾಗಿ ನಾವೆಲ್ಲರೂ ಸಹ ಉತ್ತಮವಾದಂಥ ಸಮಾಜಮುಖಿಯಾದಂಥ ಇದಕ್ಕೆ ಬರೋಕ್ಕೆ ಸಾಧ್ಯ ಆಗೈತೆ ಅನ್ನೋಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಮಾನ್ಯ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರ ಅವ್ರಿಗೆ, ಮಾನ್ಯ ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರಿಗೆ, ಮಾಜಿ ಸಚಿವರಾದಂಥ ಸಿ ಪಾಟೀಲ್ ಸಾಹೇಬ್ರಿಗೆ, ಕಳಕಪ್ಪ ಬಂಡಿಯವರಿಗೆ, ಎಲ್ಲ ಮುಖಂಡರಲ್ಲಿ ನಾವು ಇವತ್ತು ದೇವಾಂಗ ಸಮಾಜ ನೇಕಾರ ಒಕ್ಕೂಟದ ಪರವಾಗಿ ವಿನಂತಿಯನ್ನು ಮಾಡ್ತೇವೆ. ಎಮ್ ಡಿ ಲಕ್ಷ್ಮೀನಾರಾಯಣನ ನೇಕಾರ ಧ್ವನಿಯಾಗಿ ಮತ್ತೊಮ್ಮೆ ವಿಧಾನ ಪರಿಷತ್ತಿನಲ್ಲಿ ನಾವು ಕಾಣಬೇಕು. ನಮ್ಮ ಸಮಸ್ಯೆಗೆ ಸಕಾರಾತ್ಮಕವಾದಂಥ ಸ್ಪಂದನೆ ಸಿಗಬೇಕಂತಂದ್ರೆ ಅವರು ಮೇಲ್ಮನೆ ಸದಸ್ಯರಾಗಬೇಕಂತಂದು ನಾನು ವಿನಂತಿಯನ್ನು ಮಾಡ್ತೀನಿ. ಅವ್ರಿಗೆ ಈ ಬಾರಿ ನಡೆಯುವಂಥ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಅವರನ್ನು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನಾಗಿ ಮಾಡಬೇಕಂತಂದು ಮತ್ತೊಮ್ಮೆ ಸಮಾಜದ ಪರವಾಗಿ ವಿನಂತಿಯನ್ನು ಮತ್ತು ನಮ್ರವಾದಂಥ ಕೋರಿಕೆಯನ್ನು ಸಮಾಜದ ಪರವಾಗಿ ಮಾಡ್ತೇನೆ.